ಈವ್ನಿಂಗ್ ಸ್ನ್ಯಾಕ್ಸ್ಗೆ ರುಚಿಯಾಗಿ ಮಕ್ಕಳಿಗೆ ಡೈಲಿ ನೀವು ತಿಂಡಿ ಮಾಡಿಕೊಡೋ ಹ್ಯಾಬಿಟ್ ಇದ್ದರೆ ಈ ಒಂದು ಎಗ್ ನೆಗೆಟ್ಸನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಕೇವಲ 4 ಐಟಮ್ ಇದ್ದರೆ ಸಾಕು. ರುಚಿಯಾದಂತಹ ಸಿಂಪಲ್ಲಾಗಿ ನಾವು ಎಗ್ ನೆಗೆಟ್ಸನ್ನು ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟು ಅದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದ ಬದಲಿಗೆ ನೀವು ಇಲ್ಲಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು. ತುಪ್ಪವನ್ನು ಈಗ ಚೆನ್ನಾಗಿ ಕಾಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಹಸಿಮೆಣಸಿನಕಾಯನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಈ ಥರ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಖಾರ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ನನ್ನ ಚಿಕ್ಕ ಪಾಪುಗೋಸ್ಕರ ಮಾಡೋ ಸಲುವಾಗಿ ಕಡಿಮೆ ಒಂದು ಪ್ರಮಾಣದಲ್ಲಿ ಈ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ನಾನು 1 ಕಪ್ನಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದೇ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ ನಂತರ, ಚೆನ್ನಾಗಿ ಫ್ರೈ ಆದರೆ ಹಸಿಮೆಣಸಿನಕಾಯಿ ಅಷ್ಟು ಖಾರ ಅನಿಸಲ್ಲ. ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿನೂ ಕೂಡ. ಹಾಗೆ 1 ಕಪ್ನಷ್ಟು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ಕಪ್ ಮೆಜರ್ಮೆಂಟು. ನೋಡಿ, 1 ಕಪ್ನಷ್ಟು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ತುಂಬ ಕೆಂಪಾಗೋ ಅವಶ್ಯಕತೆ ಇಲ್ಲ, ಲೈಟಾಗಿ ಪಿಂಕ್ ಆದರೆ ಸಾಕು. ಹಾಗೆ ಟೊಮೆಟೊನೂ ಕೂಡ ಲೈಟಾಗಿ ಇದು ಬೆಂದರೆ ಸಾಕಾಗುತ್ತೆ. ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಖಾರವನ್ನು ಜಾಸ್ತಿ ಬಳಸಿದರೆ ಸ್ವಲ್ಪ ಜಾಸ್ತಿ ಒಂದು ಉಪ್ಪಿನ ಪ್ರಮಾಣ ಬೇಕಾಗುತ್ತೆ. ನೋಡಿ, ಇದನ್ನೀಗ ಲಾಸ್ಟಿಗೆ ಕೊನೆಯದಾಗಿ ಚಾಟ್ ಮಸಾಲವನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 2 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಎಲ್ಲನೂ ಹಾಕಬೇಕು, ಎಗ್ಗಿಂದು. ನೋಡಿ, ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಚೆನ್ನಾಗಿ ತಿರ್ಸ್ಕೊಳ್ಬೇಕು, ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಲ್ಲವನ್ನು ಸೇರಿ ಬುರ್ಜಿ ಥರ ಇದನ್ನು ರೆಡಿ ಮಾಡ್ಕೊಳ್ಬೇಕು ನಾವು. ಇದೊಂದು ಸ್ಟಫ್ಗೆ ನಮಗೆ ಬೇಕಾಗುತ್ತೆ ಒಂದು ಮಸಾಲ. ಸೊ ಅದಕ್ಕೆ ಎಗ್ಗನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಎಗ್ ಬದಲಿಗೆ ವೆಜಿಟೇರಿಯನ್ ಆಗಿದ್ದರೆ ಪನ್ನೀರ್ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಅಥವಾ ಯಾವುದೇ ಒಂದು ತರಕಾರಿನೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಬ್ರೆಡ್ಡನ್ನು ನೋಡಿ, ನಾನು ಸ್ಲೈಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸ್ಲೈಸನ್ನು ಎಡ್ಜಸ್ಸನ್ನು ತೆಗೆದು ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಪೌಡರನ್ನು ಮಾಡ್ಕೊಳ್ಬೇಕು ಫಸ್ಟಿಗೆ. ನೋಡಿ, ಪೌಡರ್ ಮಾಡ್ಕೊಳ್ತೇನೆ ಈಗ. ಹಾಗೆ 3 ಎಗ್ಗನ್ನು ಒಂದು ಈ ಥರ ಚಿಕ್ಕ ಒಂದು ಪಾತ್ರೆಗೆ ಹಾಕಿ ಅದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಇರಲಿ. ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನಾವು ಬ್ರೆಡ್ಡನ್ನು ತಗೊಂಡು ಅದಕ್ಕೆ ಒಂದು 1/2 ಸ್ಪೂನಷ್ಟು ನೀರನ್ನು ಸಿಂಪಿಸಿ ಅದನ್ನು ನಾವು ಈ ಥರ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಅದು ಶೇಪು ದೊಡ್ಡದಾಗುತ್ತೆ. ಆಗ ನಾವು ಈ ಮಾಡ್ಕೊಂಡಂತಹ ಎಗ್ಗಿನ ಮಸಾಲವನ್ನು ಅದರೊಳಗೆ ತುಂಬಿ ನೀಟಾಗಿ ಇದನ್ನು ನಾವು ರೋಲ್ ಮಾಡಬೇಕು. ಇದು ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕಂದರೆ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಈ ಥರ ನಾವು ಸ್ವಲ್ಪ ನಿಧಾನಕ್ಕೆ ರೋಲಾಗಿ ಮಾಡಿಕೊಂಡು ನಂತರ ಕೈಗೆ ಸ್ವಲ್ಪ ನೀರನ್ನು ತಗೊಂಡು ಅದನ್ನು ನಾವು ಒಂದು ಒಳ್ಳೆ ಶೇಪ್ಗೆ ತರಬೇಕು. ನೋಡಿ, ನೀರಿನ ಸಹಾಯದಿಂದ ಒಂದು ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಇದನ್ನು ತರಬೇಕು. ನೀವು ಇಲ್ಲಿ ರೌಂಡ್ ಶೇಪ್ ಕೂಡ ಮಾಡ್ಬೋದು, ಯಾವುದೇ ಶೇಪ್ ಕೂಡ ಮಾಡ್ಕೊಳ್ಬೋದು. ಅದರ ಮೇಲಿನಿಂದ ನಾವು ಎಗ್ಗನ್ನು ನಾವು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಈ ಥರ ಮೇಲಿನಿಂದ ಕೋಟ್ ಕೊಡಬೇಕು ಎಗ್ಗಿಂದು. ನೋಡ್ತಾ ಇದ್ರಲ್ವಾ, ಈ ಥರ ಮೇಲೆ ಫುಲ್ ನಾವು ಎಗ್ ಕವರ್ ಮಾಡಿ ಇದ್ರ ಮೇಲೆ ಹಚ್ಚಬೇಕು. ಇದು ಚೆನ್ನಾಗಿ ಕವರ್ ಆದಮೇಲೆ ಮೇಲಿನಿಂದ ನಾವು ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಬೇಕು. ನಾನು ಆಗಲೇ ನಿಮಗೆ ತೋರಿಸಿದ್ನಲ್ವ ಬ್ರೆಡ್ಡಿನ ಎಡ್ಜಸ್ಸನ್ನು ನಾವು ಪೌಡ್ರ್ ಮಾಡ್ಕೊಳ್ಬೇಕು ಅಂತ, ಅದೇ ಇದು. ನೋಡಿ, ಎಲ್ಲ ಕಡೆನೂ ಕವರ್ ಆಗಬೇಕು. ಆ ಥರ ನಾವು ಇದನ್ನು ಫುಲ್ ನೀಟಾಗಿ ಅಪ್ಲೈ ಮಾಡಬೇಕು. ನಂತರ ಇದೀಗ ರೆಡಿಯಾಗಿದೆ. ಒಂದು ಸೈಡಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೀನಿ ನಾನು ಆಲ್ರೆಡಿ. ಆ ಎಣ್ಣೆ ಬಿಸಿ ಚೆನ್ನಾಗಿ ಆದ ನಂತರ ಎಣ್ಣೆ ಬಂಡಿಗೆ ಇದನ್ನು ನಾವು ನಿಧಾನಕ್ಕೆ ಬಿಟ್ಕೊಳ್ಬೇಕು. ನೋಡಿ, ಎಷ್ಟು ಒಳ್ಳೆ ಕಲರಲ್ಲಿ ಈ ಒಂದು ಎಗ್ ನಗೆಟ್ಸ್ ನಮಗೆ ತಯಾರಾಗಿದೆ ಅಂತ. ನೋಡ್ತಾ ಇದ್ರಲ್ವ ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ. 100% ಗೊತ್ತು ನನಗೆ, ನಿಮಗೆ ಈಗ ಇದನ್ನು ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ. ಇದನ್ನು ನೋಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟ್ ಕೂಡ. ಹಾಗೆ ಸಾಸ್ನೊಂದಿಗೆ ಇದನ್ನು ತೊಗೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಹೇಗಾಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ನೋಡ್ತಾ ಇದ್ರಲ್ವ ಎಷ್ಟು ಪರ್ಫೆಕ್ಟ್ ಆದಂತಹ ಎಗ್ ನಗೆಟ್ಸ್ ಇವತ್ತು ತಯಾರಾಗಿದೆ. ಗೆಸ್ಟ್ ಯಾರಾದರೂ ಬಂದರೆ ಈ ಥರ ಒಂದು ನಾವು ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡಿದ್ರೆ ಅವರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೂ ಕೂಡ.
ಮಕ್ಕಳಂತೂ ಇದನ್ನು ತುಂಬಾ ಖುಷಿಯಾಗಿ ಆಟ ಆಡಿಕೊಂಡು ಆರಾಮಾಗಿ ತಿಂದುಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.